ಇನ್ನು ಹಾಸನದಲ್ಲಿ ಪ್ರೀತಂ ಗೌಡ ಅವರ ಆಪ್ತರ ಹೋಟೆಲ್ಗಳ ಮೇಲೆ ಎಸ್ಐಟಿ ತಂಡ ದಾಳಿಯನ್ನ ನಡೆಸಿದೆ. ಪೆನ್ ಡ್ರೈವ್ ಪ್ರಕರಣ ಹಂಚಿಕೆ ಸಂಬಂಧಿತವಾಗಿ ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಮುಖಂಡ ಪ್ರೀತಂ ಗೌಡ ಆಪ್ತರ ಮೇಲೆ ಈಗ ಎಸ್ಐಟಿ ದಾಳಿ ಮುಂದುವರೆದಿದೆ. ಶರತ್ ಒಡೆತನದ ಬಾರ್ ಹಾಗೂ ಕಿರಣ್ ಒಡೆತನದ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಹಾಸನದ ಬಿಎಂ ರಸ್ತೆಯಲ್ಲಿರುವಂತಹ ಬಾರ್ ಮತ್ತು ಹೋಟೆಲ್ ಇದಾಗಿದೆ. ಬಾರ್ ಮತ್ತು ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಆರಂಭ ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಸಂಬಂಧಿತವಾಗಿ ಈಗಾಗಲೇ ಪ್ರೀತಂ ಗೌಡ ಆಪ್ತರಿಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಬೆನ್ನಲ್ಲೇ ಇವತ್ತು ಹೋಟೆಲ್ಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಹೋಟೆಲ್ನಲ್ಲಿ ಈಗ ಪರಿಶೀಲನೆ ಕಾರ್ಯವನ್ನ ಎಸ್ಐಟಿ ಟೀಮ್ ನಡೆಸ್ತಾ ಇದೆ. ಇವರಿಬ್ಬರು ಕೂಡ ಪ್ರೀತಂ ಗೌಡ ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಇವರ ಪಾತ್ರ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಹೋಟೆಲ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಅಲ್ಲಿ ಪೆನ್ ಡ್ರೈವ್ ಹಂಚಿಕೆ ಸಂಬಂಧಿತವಾಗಿ ಯಾವ ರೀತಿಯಾದಂತಹ ದಾಖಲೆಗಳು ಅಥವಾ ಮಾಹಿತಿಗಳು ಪೂರಕವಾಗಿ ಲಭ್ಯ ಆಗಬಹುದು ಎಸ್ಐಟಿ ಟೀಮ್ಗೆ, ಯಾವ ಕಾರಣಕ್ಕಾಗಿ ಹೋಟೆಲ್ಗೆ ಈಗ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಬಿಎಂ ರಸ್ತೆಯಲ್ಲಿರ್ತಕ್ಕಂತಹ ಪ್ರೀತಂ ಗೌಡ ಅವರ ಬೆಂಬಲಿಗರ ಆಪ್ತರ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ, ಯಾವ ಕಾರಣಕ್ಕೆ? ದಿವ್ಯಜ್ಯೋತಿ, ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಹಂಚಿಕೆ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಇಂದು ಹಾಸನದ ಬಿಎಂ ರಸ್ತೆಯಲ್ಲಿರ್ತಕ್ಕಂತಹ ಕ್ವಾಲಿಟಿ ಬಾರ್ ಹಾಗೂ ಶ್ರೀಕೃಷ್ಣ ಹೋಟೆಲ್ ಮೇಲೆ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಏನು ಕ್ವಾಲಿಟಿ ಬಾರ್ ಇದೆ, ಇದು ಶರತ್ ಎಂಬುವರ ಒಡೆತನದು. ಇವರಿಬ್ಬರು ಸಹ ಪ್ರೀತಂ ಗೌಡರು ಆಪ್ತರಾಗಿರ್ತಾರೆ. ಕ್ವಾಲಿಟಿ ಬಾರ್ ಶರತ್ ಮೇಲೆ ಈಗಾಗಲೇ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಸಹ ದಾಖಲಾಗಿತ್ತು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಕಿರಣ್ ಒಡೆತನದ ಶ್ರೀಕೃಷ್ಣ ಹೋಟೆಲ್. ಕಿರಣ್ ಅವರು ಈಗ ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಎನ್ ಡಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಕ್ತು. ಕಿರಣ್ ರವರು ಪ್ರೀತಂ ಗೌಡರ ಆಪ್ತರು ಅನ್ನೋದು ಒಂದು ಕಾರಣ. ಆದರೆ ಮತ್ತೊಂದು ಕಡೆ ಶರತ್ ಅವರು ಏನಿದ್ದಾರೆ, ಅವರ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು, ಅವರು ಯಾವುದೇ ನಿರೀಕ್ಷಣಾ ಜಾಮೀನಿಗೂ ಸಹ ಅರ್ಜಿಯನ್ನು ಸಲ್ಲಿಸಲಿಲ್ಲ. ಈಗ ಎಸ್ಐಟಿ ತಂಡ ಬೆಂಗಳೂರಿಂದ ಏನು ಬಂದಿದೆ, ಇದು ಅವರ ಒಡೆತನದ ಕ್ವಾಲಿಟಿ ಬಾರ್ ಹಾಗೂ ಶ್ರೀಕೃಷ್ಣ ಹೋಟೆಲ್ ಮೇಲೆ ದಾಳಿಯನ್ನು ನಡಿ ಇಡೀ ಹೋಟೆಲ್ ಹಾಗೂ ಬಾರ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಯಾಕೆಂದರೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಇವರಿಬ್ಬರ ಹೆಸರುಗಳು ಸಹ ಕೇಳಿ ಬಂದಿತ್ತು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿದರು. ಕಳೆದ 2 ದಿನಗಳ ಹಿಂದಷ್ಟೇ ಪ್ರೀತಂ ಗೌಡರು ಆಪ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಾದ ಲಿಖಿತ್ ಗೌಡ ಹಾಗೂ ಚೇತನ್ ಎಂಬುವರನ್ನ ವಶಕ್ಕೆ ಪಡೆದು ಅವರನ್ನ ಬಂಧಿಸಲಾಗಿದೆ. ಇದಾದ ಬಳಿಕ ಈಗ ಏನು ಶರತ್ ಹಾಗೂ ಕಿರಣ್ ರವರ ಒಡೆತನದ ಬಾರ್ ಹಾಗೂ ಹೋಟೆಲ್ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದೆ. ಈ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಏನು ಇವರ ಹೆಸರುಗಳು ಸಹ ಕೇಳಿ ಬಂದಿತ್ತು. ಹಾಗಾಗಿ ಈ ಹೋಟೆಲ್ ಹಾಗೂ ಬಾರ್ನಲ್ಲಿ ಏನಾದರೂ ಪೆನ್ ಡ್ರೈವ್ಗಳು ಹಂಚಿಕೆ ಪ್ರಕರಣ ಸಂಬಂಧ ಯಾವುದಾದ್ರೂ ಪೆನ್ ಡ್ರೈವ್ಗಳು ಸಿಗ್ತಾವೆ, ವಸ್ತುಗಳು ಸಿಗ್ತಾವೆ, ಅಥವಾ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ, ಈ ಎಲ್ಲದರ ಬಗ್ಗೆ ಸಮಗ್ರವಾಗಿ ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.